ನಮಸ್ಕಾರ, ನಾನು ನಿಮ್ಮ ಲಕಿಲಿಕೇಶ್ ಯಶ್. ಗೈಸ್, ಯಾರೆಲ್ಲ ಫೇಸ್ಬುಕ್ಕಿಂದ ದುಡ್ಡನ್ನು ಮಾಡಬೇಕು ಅಂತ ಇದ್ದೀರಾ, ಸೊ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೇಸ್ಬುಕ್ ಮಾನಿಟೈಸೇಷನ್ ರೂಲ್ಸ್ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಫೇಸ್ಬುಕ್ಕಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಎಷ್ಟು ಫಾಲೋವರ್ಸ್ ಇರಬೇಕು, ಎಷ್ಟು ವ್ಯೂಸ್ ಬರಬೇಕು, ವಾಚ್ ಟೈಮ್ ಎಷ್ಟಿರಬೇಕು, ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಫುಲ್ಲು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಯೂಟ್ಯೂಬಲ್ಲಿ ಹೆಂಗೆ ದುಡ್ಡು ಬರುತ್ತೆ ಅದೇ ಥರ ನೀವು ಫೇಸ್ಬುಕ್ಕಲ್ಲೂ ಕೂಡ ದುಡ್ಡನ್ನು ಮಾಡ್ಬೋದು. ಸೊ ನಾನು ಕೂಡ ಫೇಸ್ಬುಕ್ಕಿಂದ ತುಂಬ ಪೇಮೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಸರ್ ಒಂದು ಲೈಕ್ ಮಾಡಿ ಗೈಸ್. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಫೇಸ್ಬುಕ್ಕಿಂದ ಯಾವ ಥರ ನೀವು ದುಡ್ಡನ್ನು ಮಾಡೋದು, ಅದರ ರೂಲ್ಸ್ ಏನೇನಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಫೇಸ್ಬುಕ್ಕಿಂದ ನೀವು ಹಲವಾರು ಥರ ದುಡ್ಡನ್ನು ಮಾಡ್ಬೋದು. ಆಯಿತಾ? ಸೊ ಯಾವ್ಯಾವ ಥರ ಅಂತ ತುಂಬ ಆಪ್ಷನ್ಸ್ಗಳಿದ್ದಾವೆ. ಅದನ್ನೆಲ್ಲ ನಾನು ನಿಮಗೆ ಬರೆದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಫೇಸ್ಬುಕ್ ಮಾನಿಟೈಸೇಷನಲ್ಲಿ ನೀವು ಹಲವಾರು ಥರ ದುಡ್ಡನ್ನು ಮಾಡ್ಬೋದು. ಹಲವಾರು ಥರ ಆಪ್ಷನ್ಸ್ಗಳಿದೆ. ಮೊದಲನೇ ಒಂದು ಆಪ್ಷನ್ ಬಂದುಬಿಟ್ಟು ಸ್ಟಾರ್ಸ್ ಅಂತ ಅಂದ್ಬಿಟ್ಟು. ಆಯಿತಾ? ಸೊ ಈ ಸ್ಟಾರ್ಸಿಂದ ನೀವು ದುಡ್ಡನ್ನು ಮಾಡ್ಬೋದು. ಒಂದು ಇಮೇಜನ್ನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಟಾರ್ಸ್ ಅಂತ ಅಂದ್ಬಿಟ್ಟು. ಸೊ ಈ ಥರ ಈ ಒಂದು ಆಪ್ಷನಿಂದ ನೀವು ದುಡ್ಡನ್ನು ಮಾಡ್ಬೋದು. ಇದು ಏನು, ಹೆಂಗೆ ಇದರಿಂದ ದುಡ್ಡು ಮಾಡೋದು ಅನ್ನೋದನ್ನ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಿಮ್ಮ ಅಕೌಂಟಲ್ಲಿ, ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಮಿನಿಮಮ್ 500 ಜನ ಫಾಲೋವರ್ಸ್, ಆಯಿತಾ? ಎಷ್ಟು ಹೇಳಿ? 500 ಫಾಲೋವರ್ಸ್ ಇತ್ತು ಅಂತಂದರೆ ಸೊ ನಿಮಗೆ ಈ ಒಂದು ಸ್ಟಾರ್ಸ್ ಅನ್ನೋದು ಎಲಿಜಿಬಲ್ ಇರ್ತೀರ. ಆಯಿತಾ? ಎನೇಬಲ್ ಆಗುತ್ತೆ. ಸೊ ಆವಾಗ ನೀವು ದುಡ್ಡನ್ನು ಮಾಡ್ಬೋದು. ಹೆಂಗೆ ಅಂತಂದರೆ, ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರಲ್ಲ, ಅವರು ಸ್ಟಾರ್ಸನ್ನು ಪರ್ಚೇಸ್ ಮಾಡ್ತಾರೆ ದುಡ್ಡು ಕೊಟ್ಬಿಟ್ಟು. ಆ ಸ್ಟಾರ್ಸನ್ನು ಅವರು ನಿಮಗೆ ಕೊಡ್ತು ಅಂತಂದರೆ ವೀಡಿಯೋಗೆ, ಸೊ ಆವಾಗ ನಿಮಗೆ ದುಡ್ಡು ಅಲ್ಲಿ ಅರ್ನ್ ಆಗುತ್ತೆ. ಈಗ ಎಕ್ಸಾಂಪಲ್, ಯಾರೋ ಒಬ್ಬರು 10 ರೂಪಾಯಿಗೆ ಒಂದು ಸ್ಟಾರನ್ನು ತಗೊಂಡಿರ್ತಾರೆ. ಆಯಿತಾ? ಅದನ್ನು ಅವರು ನಿಮಗೆ ಕೊಟ್ಟರು ಒಂದು ಸ್ಟಾರ್ನ ಅಂತಂದರೆ ನಿಮ್ಗೆ 10 ರೂಪಾಯಿ ಬಂದು ಆ್ಯಡ್ ಆಯ್ತದೆ. ಆಯಿತಾ? ನಿಮ್ಮ ವ್ಯಾಲೆಟ್ಗೆ. ಸೊ ಈ ಥರ ನೀವು ಈ ಸ್ಟಾರ್ಸಿಂದ ನೀವು ದುಡ್ಡನ್ನು ಮಾಡ್ಬೋದು. ಇದು ಮೊದಲನೇದು. ಆಯಿತಾ? ಸೊ ಈಗ ಮೊದಲನೇದು ಗೊತ್ತಾಯಿತು. ಈಗ ಎರಡನೇದನ್ನ ನಾವು ನೋಡೋಣ. ಸೊ ಎರಡನೇದರಲ್ಲಿ ನಮಗೆ ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ ಬರುತ್ತೆ. ಆಯಿತಾ? ಇನ್ಸ್ಟ್ರೀಮ್ ಆ್ಯಡ್ಸ್. ಸೊ ಇದೇನು ಅಂತಂದರೆ, ನೋಡಿ, ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ. ಆ ಅಡ್ವರ್ಟೈಸ್ಮೆಂಟ್ ಬಂತು ಅಂತಂದರೆ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ, ಸೇಮ್ ಯೂಟ್ಯೂಬ್ ಥರ. ಆಯಿತಾ? ಸೊ ಇದು ನಿಮಗೆ ಬರಬೇಕು ಅಂತಂದರೆ ನಿಮ್ಮ ಒಂದು ಅಕೌಂಟಲ್ಲಿ ಒಂದಷ್ಟು ರೂಲ್ಸನ್ನು ನೀವು ಫಾಲೋ ಮಾಡಿರಬೇಕು, ಕಂಪ್ಲೀಟ್ ಆಗಿರಬೇಕು ಕ್ರೈಟೀರಿಯಾನ. ಆಯಿತಾ? ಸೊ ಅದೇನಪ್ಪ ಅಂತಂದರೆ, ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ 5,000 ಫಾಲೋವರ್ಸ್ ಇರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟು. ಸೊ 5,000 ಫಾಲೋವರ್ಸ್ ಇದ್ದರೆ ಮಾತ್ರ ನೀವು ಇನ್ಸ್ಟ್ರೀಮ್ ಆ್ಯಡ್ಸಿಂದ ನೀವು ದುಡ್ಡನ್ನು ಮಾಡ್ಬೋದು. ಈ 5,000 ಫಾಲೋವರ್ಸ್ ಜೊತೆಗೆ ನಿಮಗೆ ಇನ್ನೂ ಒಂದು ಕಂಪ್ಲೀಟ್ನ ಮಾಡಬೇಕು. ಅದೇನಪ್ಪ ಅಂತಂದರೆ ವಾಚ್ ಟೈಮ್. ಆಯಿತಾ? ವಾಚ್ ಟೈಮು ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ 60,000 ಕಂಪ್ಲೀಟ್ ಆಗಿರಬೇಕು. ಅದು ಬಂದು 90 ಡೇಸ್ ಒಳಗಡೆ ಮಿನಿಮಮ್ ನೀವು 5,000 ಫಾಲೋವರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಜೊತೆಗೆ ನೀವು 60,000 ಮಿನಿಟ್ಸ್. ಆಯಿತಾ? ಇದು ಮಿನಿಟ್ಸಲ್ಲಿ. ಆಯಿತಾ? ಕನ್ಫ್ಯೂಸ್ ಆಗಬೇಡಿ, ಅವರ್ಸಲ್ಲಿ ಅಂತ. ಯೂಟ್ಯೂಬಲ್ಲಿ ಅವರ್ಸಲ್ಲಿ ಇರುತ್ತೆ, ಇದು ನೀವು ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. 60,000 ಮಿನಿಟ್ಸ್ ನೀವು 90 ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ಆಯಿತಾ? ಸೊ ಇದು ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ನೀವು ಇನ್ಸ್ಟ್ರೀಮ್ ಆ್ಯಡ್ಸಿಂದ ನೀವು ದುಡ್ಡನ್ನು ಮಾಡ್ಬೋದು. ಇದು ಎರಡನೇ ಒಂದು ಆಪ್ಷನ್, ನೀವು ಫೇಸ್ಬುಕ್ಕಿಂದ ನೀವು ದುಡ್ಡನ್ನು ಮಾಡೋದಕ್ಕೆ. ಓಕೆ, ಸೊ ಇನ್ನು ಮೂರನೇ ಒಂದು ಆಪ್ಷನ್ನ ನಾವು ನೋಡೋದಾದರೆ, ಸೊ ನಮಗೆ ಆ್ಯಡ್ಸ್ ಆನ್ ರೀಲ್ಸ್ ಅಂತ ಬರುತ್ತೆ. ಆಯಿತಾ? ಆ್ಯಡ್ಸ್ ಆನ್ ರೀಲ್ಸ್. ಸೊ ಇದೆಂಗೆ ಅಂತಂದರೆ, ಸೊ ಇದು ನಿಮ್ಮ ಒಂದು ರೀಲ್ ವೀಡಿಯೋಗಳಿಗೆ, ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಿರಲ್ಲ, ಆ ಥರ ವೀಡಿಯೋಗಳನ್ನ ನೀವು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ನಿಮ್ಗೆ ದುಡ್ಡು ಕೊಡ್ತಾರೆ ಗೈಸ್. ಆಯಿತಾ? ಸೊ ಇದಕ್ಕೆ ಯಾವುದೇ ಥರ ರೂಲ್ಸ್ ಇಲ್ಲ. ಆಯಿತಾ? ಇಷ್ಟೇ ಫಾಲೋವರ್ಸ್ ಇರಬೇಕು, ಅದು ಇದು ಏನೂ ರೂಲ್ಸ್ ಇಲ್ಲ. ಸೊ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ಗೆ ಫೇಸ್ಬುಕ್ ಅವರೇನೆ ಕೊಡ್ತಾರೆ. ಆಯಿತಾ? ನೀವು ಜಾಸ್ತಿ ವೀಡಿಯೋಸ್ಗಳು ಹಾಕ್ತಿದ್ದೀರಾ ಅಂತಂದರೆ ಸೊ ನಿಮಗೆ ಆ್ಯಡ್ಸ್ ಆನ್ ರೀಲ್ಸ್ ಆಪ್ಷನ್ ಸಿಗುತ್ತೆ. ನನಗೆ ಸಿಕ್ಕಿದೆ. ಆಯಿತಾ? ಸೊ ಆವಾಗ ನಿಮ್ಮ ವೀಡಿಯೋಸ್ಗಳು ರೀಲ್ಸ್ ಆಗ್ತಿರಲ್ಲ, ಶಾರ್ಟ್ ವೀಡಿಯೋಸ್ಗಳು, ಅದಕ್ಕೂ ಕೂಡ ನಿಮಗೆ ದುಡ್ಡು ಬರುತ್ತೆ. ಸೊ ಅದು ನಿಮ್ಮ ಒಂದು ವ್ಯಾಲೆಟಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಓಕೆ, ಸೊ ಇದರಿಂದನೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು. ಆ್ಯಂಡ್ ಅದೇ ಥರ ನಾಲ್ಕನೇದು ಬಂದ್ಬಿಟ್ಟು ಬೋನಸಸ್ ಅಂತ ಬರುತ್ತೆ. ಆಯಿತಾ? ಬೋನಸಸ್. ಸೊ ಇದಕ್ಕೂ ಕೂಡ ಯಾವುದೇ ಥರ ನೋ ರೂಲ್ಸ್. ಆಯಿತಾ? ಯಾವುದೇ ಥರ ರೂಲ್ಸ್ ಇಲ್ಲ. ಇದಕ್ಕೂ ರೂಲ್ಸ್ ಇಲ್ಲ, ಇದಕ್ಕೂ ರೂಲ್ಸ್ ಇಲ್ಲ. ಇದನ್ನು ಫೇಸ್ಬುಕ್ ಅವರೇ ನಿಮಗೆ ಕೊಡ್ತಾರೆ. ಇದೆಂಗೆ ಅಂತಂದರೆ, ಸೊ ನಿಮಗೆ ತಿಂಗಳು ನಿಮಗೆ ಫ್ರೀಯಾಗಿ ಒಂದು $10,000 ಇಟ್ಟಿರ್ತಾರೆ. ಸೊ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ಕೂಡ ಅರ್ನ ಮಾಡ್ಬೋದು ರೀಲ್ಸಿಂದ. ಆಯಿತಾ? ಸೊ ನಿಮಗೆ ಇಷ್ಟು ಪರ್ಸೆಂಟ್ ನೀವು ಕಂಪ್ಲೀಟ್ ಮಾಡ್ತು ಅರ್ನಿಂಗ್ಸ್ನ ಅಂತಂದರೆ ನಿಮಗೆ ಬೋನಸ್ ಎಕ್ಸ್ಟ್ರಾ ಸಿಗುತ್ತೆ. ಒಂದು $100, $5, $10 ಈ ಥರ ನಿಮಗೆ ಕೊಡ್ತಾರೆ. ಸೊ ಈ ಥರನೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು ಬೋನಸಸ್ಸಿಂದ. ಆಮೇಲೆ 5ನೇದು ಇನ್ನೊಂದಿದೆ ಸಬ್ಸ್ಕ್ರಿಪ್ಷನ್ ಅಂತ.
ಆಯಿತಾ. ಸೊ ಈ ಒಂದು ಆಪ್ಷನಿಂದನೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು. ಇದು ಫೇಸ್ಬುಕ್ ಯೂಟ್ಯೂಬಲ್ಲಿ ಜಾಯಿನ್ ಬಟನ್ ಇದೆ ನೋಡಿ, ಅದೇ ಥರ ಸಬ್ಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು, ಸೊ ದುಡ್ಡು ಕೊಟ್ಬಿಟ್ಟು ಸೊ ನಿಮ್ಮೊಂದು ಫೇಸ್ಬುಕ್ ಪೇಜಲ್ಲಿ ಮೆಂಬರ್ಶಿಪ್ನ ತೊಗೋಬೋದು ಆಯಿತಾ. ಸೊ ಈ 5 ಥರ ನೀವು ಫೇಸ್ಬುಕ್ಕಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ಒಂದು ಸ್ಟಾರ್ಸಿಂದ, ಇನ್ನೊಂದು ಇನ್ಸ್ಟ್ರೀಮ್ ಆ್ಯಡ್ಸಿಂದ, ಇನ್ನೊಂದು ಆ್ಯಡ್ಸ್ ಆನ್ ರೀಲ್ಸಿಂದ, ಇನ್ನೊಂದು ಬೋನಸಸ್ಸಿಂದ, ಇನ್ನೊಂದು ಸಬ್ಸ್ಕ್ರಿಪ್ಷನಿಂದ. ಓಕೆ, ಸೊ 5ರದ್ದು ಫೋಟೋನ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಅದಾದಮೇಲೆ ನೀವು ಲೈವಲ್ಲೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು. ಸೊ ಅದೆಲ್ಲ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟನ್ನು ನೀವು ಕಂಪ್ಲೀಟ್ ಮಾಡಿ ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಖಂಡಿತವಾಗ್ಲೂ ನೀವು ದುಡ್ಡನ್ನು ಮಾಡ್ಬೋದು ಫೇಸ್ಬುಕ್ಕಿಂದ. ಫೇಸ್ಬುಕ್ಕಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಾಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ಚಾನಲ್ ಇದೆ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಲವ್ ಯು ಆಲ್.